ಹಾಗೆ ಸಂಪೂರ್ಣವಾಗಿ ವಿಮಾನ ಹೊತ್ತಿ ಉರಿದಿದೆ. ಸಹಾಯವಾಣಿಯನ್ನ ತೆರೆದ ಅಹಮದಾಬಾದ್ ಪೊಲೀಸ್ ಸಾರ್ವಜನಿಕರ ಸಹಾಯಕ್ಕಾಗಿ ವಿಮಾನ ಪತನಕ್ಕೆ ಸಂಬಂಧಿಸಿದಂತಹ ತುರ್ತು ಸೇವೆಗಳಿಗೆ ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಬಹುದು. ಅಗತ್ಯ ಮಾಹಿತಿಗಾಗಿ ಹೆಲ್ಪ್ ಲೈನ್ ಅನ್ನು ಓಪನ್ ಮಾಡಿದ್ದಾರೆ ಅಹಮದಾಬಾದ್ ಪೊಲೀಸರು. 0792562035 ಈ ನಂಬರ್ಗೆ ಏನೇ ತುರ್ತು ಎಮರ್ಜೆನ್ಸಿ ಇದ್ರೆ ಅಥವಾ ಏನಾದರೂ ವಿಚಾರಿಸಬೇಕು ಅಂದರೆ, ತಮ್ಮವರ ಬಗ್ಗೆ ತಿಳಿದುಕೊಳ್ಬೇಕು ಅಂದರೆ ಈ ಸಂಖ್ಯೆಗೆ ಕರೆಯನ್ನ ಮಾಡಬಹುದು. ಹಾಗೆಯೇ ಸುತ್ತಮುತ್ತಲಿನ ಜಾಗಕ್ಕೂ ಕೂಡ ಡ್ಯಾಮೇಜ್ ಆಗಿರೋದ್ರಿಂದ ಪೊಲೀಸರ ಸಹಾಯದ ಅಗತ್ಯತೆ ಇದೆ ಅಂತ ಅನಿಸಿದ್ರೆ ತಕ್ಷಣ ಈ ನಂಬರ್ಗೆ ಯಾರೇ ಆದರೂ ಕರೆಯನ್ನ ಮಾಡಬಹುದು. ಗಮನಿಸ್ತಾ ಇದ್ದೀರಿ ಕಟ್ಟಡದ ಮೇಲೆ ಯಾವ ಪರಿ ವಿಮಾನ ಬಿದ್ದಿದೆ ಅಂತ ಹೇಳಿ. ಏರ್ ಇಂಡಿಯಾ ವಿಮಾನ ಬಹುದೊಡ್ಡ ದುರಂತಕ್ಕೆ ಇವತ್ತು ಕಾರಣ ಆಗಿದೆ. ಮತ್ತೊಂದು ಕಡೆ ಹೊತ್ಕೊಂಡಂತಹ ಬೆಂಕಿಯನ್ನು ನಂದಿಸುವಂತಹ ಕಾರ್ಯ ಭರದಿಂದ ಸಾಗ್ತಾ ಇದೆ. ಬಹುಶಃ ನೀವು ಹೇಳ್ತಾ ಇದ್ದಾಗೆ ಇದು ಭಾರತದಲ್ಲಿ ನಡೆದಿರುವಂಥ ಅತಿ ದೊಡ್ಡ ಈ ಫ್ಲೈಟ್ ಅನಾಹುತಗಳಲ್ಲಿ ಒಂದು ಅಂತ ಕಾಣಿಸುತ್ತೆ. ಬಹುಶಃ ತೀರಾ ಇತ್ತೀಚೆಗೆ ನಾವು ಗಮನಿಸಿದ್ದು ಅಂತಂದ್ರೆ ಮಂಗಳೂರಿನಲ್ಲಿ ಆದಂಥ ದುರಂತ. ಬಹುಶಃ ಹೌದು, 2010 ಸಂದರ್ಭದಲ್ಲಿ ಆದಂಥದ್ದು 150 ಜನರನ್ನ ನಾವು ಕಳ್ಕೊಂಡು 158 ಜನ. ಅದನ್ನ ಹೊರತುಪಡಿಸಿ ಈಗ ನೋಡೋದಾದ್ರೆ ಈಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ನೋಡಿದ್ರೆ ಅದು ಸಾವಿನ ಸಂಖ್ಯೆ ಅದನ್ನು ಮೀರಿ ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಇಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗೋದಕ್ಕೆ ಮತ್ತೊಂದು ಕಾರಣ ಅಂತಂದ್ರೆ ಈ ಫ್ಲೈಟ್ ಈಗ ಕ್ರ್ಯಾಶ್ ಆಗಿರುವಂಥದ್ದು ಜನವಸತಿ ಪ್ರದೇಶ ಆಗಿರುವಂಥ ಕಾರಣಕ್ಕಾಗಿ. ಗೊತ್ತಿಲ್ಲ, ಹಾಸ್ಟೆಲ್ನಲ್ಲಿ ಬಹಳ ಮಂದಿ, ಅದು ಕೂಡ ಮಧ್ಯಾಹ್ನದ ಸಂದರ್ಭ, 1:15 1:20 ಸಂದರ್ಭ ಅಂತ ಅಂದ್ರೆ ಎಲ್ಲ ಊಟಕ್ಕೆ ಬಂದಂಥ ಸಂದರ್ಭ. ಆ ಸಂದರ್ಭದಲ್ಲೇ ಹೋಗಿ ಇಲ್ಲಿ ಫ್ಲೈಟ್ ಅದೇ ಪ್ರದೇಶದಲ್ಲಿ ಬಿದ್ದಿರುವಂಥ ಕಾರಣಕ್ಕಾಗಿ, ಆಮೇಲೆ ಆ ಬಿಲ್ಡಿಂಗಿಗೆ ಕ್ರ್ಯಾಶ್ ಆಗಿರುವಂಥ ಕಾರಣಕ್ಕಾಗಿ ಹಾಸ್ಟೆಲ್ನಲ್ಲಿರುವಂಥ ಎಷ್ಟು ಮಂದಿ ಮೃತಪಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ. ಬಹುಶಃ ಈಗ ವಿಮಾನದ ಅವಶೇಷಗಳನ್ನ ನೋಡ್ತಾ ಇದ್ರೆ ಸಾವಿನ ಸಂಖ್ಯೆ ಬಹಳ ಇದೆ ಅನ್ನುವಂಥದ್ದು ಅಂದಾಜು. ಅದರ ಜೊತೆಗೆ ಹೊರಗಡೆ ಇದ್ದಂಥ ಮಂದಿಯೂ ಕೂಡ ಮೃತಪಟ್ಟಿರುವಂಥದ್ದನ್ನ ಒಟ್ಟು ಲೆಕ್ಕ ಹಾಕ್ತಾ ಹೋದ್ರೆ ಸಾವಿನ ಸಂಖ್ಯೆ ಬಹಳ ಆಗುತ್ತೆ ಅನ್ನುವಂಥ ಒಂದು ವಿಶ್ಲೇಷಣೆ ಇಲ್ಲಿ ಸ್ಥಳದಲ್ಲಿರುವಂಥವರಿಂದ ನಡೀತಾ ಇದೆ. ಹಾಗಾಗಿ ಬಹುಶಃ ಇದು ಭಾರತದಲ್ಲಿ ನೋಡಿದಂಥ ದೊಡ್ಡ ಒಂದು ವಿಮಾನ ದುರಂತಗಳ ಪಟ್ಟಿಗೆ ಸೇರ್ತಾ ಇದೆ ಅಂತ ಕಾಣಿಸುತ್ತೆ. ಅದರ ಜೊತೆಗೇನೆ ಈ ಫ್ಲೈಟ್ನಲ್ಲಿ ಈಗ ತಾನೇ ನಮ್ಮ ಜೊತೆಗೆ ಹರೀಶ್ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರಲ್ಲ, ಸುಮಾರು 1,20,000 ಲೀಟರ್ಗಿಂತ ಹೆಚ್ಚಿನ ಫ್ಯೂಯಲ್ ಇತ್ತು ಅನ್ನುವಂಥದ್ದು ಕೇಳ್ಪಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಒಂದು ಅಂದಾಜು ಮಾಡ್ಬೋದು, ನಾವು 4 ವೀಲರ್ಸಿಗೆ ಒಂದು 50 ಲೀಟ್ರು ಡೀಸೆಲ್ ಪೆಟ್ರೋಲ್ ಆಗ್ತಂಥ ಸಂದರ್ಭದಲ್ಲಿ ಆಗುವಂಥ ಬ್ಲಾಸ್ಟೇ ನಾವು ಕೆಲವು ಸಂದರ್ಭದಲ್ಲಿ ನೋಡ್ತಾ ಇರ್ತೀವಿ. ಅದೆಷ್ಟು ಭಯಾನಕವಾಗಿರುತ್ತೆ ಅಂತ ಜಸ್ಟ್ ಇಮ್ಯಾಜಿನ್. ಅದಕ್ಕಿಂತ 100 ಪಟ್ಟು ಜಾಸ್ತಿ 1,26,000 ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕ್ ಒಮ್ಮೆಲೆ ಬ್ಲಾಸ್ಟ್ ಆದರೆ ಅದರ ಪರಿಣಾಮ ಹೇಗಿರ್ಬೋದು ಅಂತ, ಅದರ ಪರಿಣಾಮ ಹೇಗಿರುತ್ತೆ ಅಂದರೆ ನೋಡಿ, ಈಗ ನಾವು ನೋಡ್ತಾ ಇದೀವಲ್ಲ, ಅಕ್ಕಪಕ್ಕದ ಕಟ್ಟಡಗಳ ಅವಶೇಷಗಳು ಕೂಡ ನಾವು ನೋಡ್ತಾ ಇದೀವಿ, ಪುಡಿ ಪುಡಿಯಾಗಿ ಬಿದ್ದಿರೋದನ್ನ ನೋಡ್ತಾ ಇದೀವಿ. ಹಾಗಾಗಿ ಆ ಫೋರ್ಸ್ ಆ ಟೈಮ್ನಲ್ಲಿ ಹೇಗಿತ್ತು, ಆಮೇಲೆ ಆ ಬೆಂಕಿ ಹೊತ್ತಿ ಉರಿದಂಥ ಸಂದರ್ಭ, ಬ್ಲಾಸ್ಟ್ ಆಗಿರುವಂಥ ಸಂದರ್ಭ ಅದೆಷ್ಟು ಭಯಾನಕವಾಗಿರ್ಬೋದು ಅನ್ನುವಂಥದ್ದಕ್ಕೆ ಒಂದು ಚಿತ್ರಣ ಸಿಗ್ತಾ ಇದೆ. ಬಹುಶಃ ಇಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರುವಂಥ ಮಂದಿ ಅದೆಷ್ಟು ಮಂದಿ ಇದ್ದಾರೋ ಗೊತ್ತಿಲ್ಲ. ಯಾಕಂತಂದ್ರೆ ಗುಜರಾತ್ ಏರ್ಪೋರ್ಟ್ನ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಜನವಸತಿ ಪ್ರದೇಶಗಳು ಬಹಳ ಇದೆ. ಆಮೇಲೆ ಯಾವುದೋ ಸ್ವಲ್ಪ ಅದು ಸಿಟಿಯಿಂದ ಹೊರಗಿರುವಂಥ ರೀತಿಯಾಗಿಯೂ ಅಲ್ಲ. ಗುಜರಾತ್ನ ಮೇನ್ ಬಸ್ ಸ್ಟ್ಯಾಂಡ್ ಏನಿದೆ ನಾವು ಗಮನಿಸ್ತೀವಲ್ಲ, ಅಲ್ಲಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಹೌದು, ಮೆಟ್ರೋ ಸಂಪರ್ಕ ಒಂದು ಸಿಕ್ಕಿಲ್ಲ ಅನ್ನುವಂಥದ್ದು ಬಿಟ್ಟರೆ ಅಕ್ಕಪಕ್ಕ ಜನವಸತಿ ಪ್ರದೇಶ ಬಹಳ ಇದೆ. ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು, ಮೆಡಿಕಲ್ ಕಾಲೇಜಸ್ಗಳು, ಈ ರೀತಿಯಾದಂಥ ಒಂದು ಜನವಸತಿ ಪ್ರದೇಶ, ಅದು ಈ ರೀತಿಯಾದಂಥ ಕಟ್ಟಡಗಳಿರುವಂಥ ಪ್ರದೇಶ, ಬಹಳ ಜನಸಂದಣಿಯಿಂದ ಕೂಡಿರುವಂಥ ಪ್ರದೇಶ. ಅಂಥ ಕಡೆ ಹೀಗೆ ಅನಾಹುತ ಆಗೋಗಿದೆ ಅಂತ ಅಂದರೆ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ಯಾವ ರೀತಿಯಾದ ದುರಂತ ಕಾರಣ ಆಗಬಹುದು ಅಂತ ಹೇಳ್ಕೊಂಡು. ಆಮೇಲೆ ಆ ವಿಜುವಲ್ಸಲ್ಲೂ ಕೂಡ ನಾವು ನೋಡ್ಬೋದು, ಆ ಫ್ಲೈಟ್ ಬಿದ್ದಂತಹ ಕೆಲ ಕ್ಷಣಗಳಲ್ಲಿ ಆ ಬ್ಲಾಸ್ಟ್ ಆಗಿರುವಂಥ ಸಂದರ್ಭದ ಆ ಬೆಂಕಿಯ ಕೆನ್ನಾಲಿಗೆಯನ್ನು ನೋಡ್ಬೋದಾಗಿದೆ. ಯಾವುದೋ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆದಂಥ ರೀತಿಯಾಗಿ ಅಲ್ಲಿ ನಮಗೆ ಕಂಡು ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಈ ದುರಂತದ ಭೀಕರತೆಯನ್ನು ಹೇಳ್ತಾ ಇದೆ. ಸಾವಿನ ಸಂಖ್ಯೆ ಬಹಳ ಹೆಚ್ಚಾಗಬಹುದು ಅನ್ನುವಂಥದ್ದಕ್ಕೂ ಕೂಡ ಗಮನ ಸಿಗ್ತದೆ. ಆಮೇಲೆ ಇನ್ನೊಂದಂದ್ರೆ ಆ ಒಟ್ಟು ಪ್ರದೇಶವನ್ನು ಗ್ರೀನ್ ಕಾರಿಡಾರ್ ರೀತಿಯಾಗಿ ಮಾಡಿಕೊಂಡು ಅಲ್ಲೊಂದು ಸಿವಿಲ್ ಹಾಸ್ಪಿಟಲ್ ಇದೆ, ಅಲ್ಲಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ ಅಂತ ಕಾಣಿಸುತ್ತೆ ಏರ್ಪೋರ್ಟ್ನಿಂದ. ಬಹಳ ದೊಡ್ಡ ಹಾಸ್ಪಿಟಲ್, ಅದನ್ನ ಜೊತೆಗೇನೆ ಕೆಲ ಪ್ರೈವೇಟ್ ಹಾಸ್ಪಿಟಲ್ಗಳು ಕೂಡ ಇದೆ. ಆ ಹಾಸ್ಪಿಟಲ್ಗಳಿಗೆಲ್ಲ ಕೂಡಲೇ ಗಾಯಾಳುಗಳನ್ನ ಸೇರಿಸುವಂತ ಪ್ರಯತ್ನ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ರಸ್ತೆ ಮತ್ತೊಂದು ಬಹಳ ಸುಸಜ್ಜಿತವಾಗಿದೆ ಅಲ್ಲಿ, ಅದಕ್ಕೇನು ಸಮಸ್ಯೆ ಇಲ್ಲ. ಹಾಗಾಗಿ ಟ್ರಾಫಿಕ್ಕು ಮತ್ತೊಂದು ಜನ ಗೊಂದಲ ಉಂಟಾಗೋ ಕಾರಣಕ್ಕಾಗಿ ಅವ್ರನ್ನ ಹಾಸ್ಪಿಟಲೈಸ್ ಮಾಡೋದು ಈ ಥರದಕ್ಕೇನು ಕೂಡಲೇ ಅಲ್ಲೇನು ಸಮಸ್ಯೆ ಆಗುವಂಥದ್ದು ರೀತಿಯಾಗಿಲ್ಲ. ಅಲ್ಲಿ ಭಾಳ ಅದಕ್ಕೆ ಸಂಬಂಧಪಟ್ಟಂಗೆ ಭಾಳ ಸುಸಜ್ಜಿತವಾದಂಥ ವ್ಯವಸ್ಥೆಗಳಿದೆ. ಬಟ್ ಅದನ್ನು ಹೊರತುಪಡಿಸಿ ನಾವು ನೋಡೋದಾದ್ರೆ ಆ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲೇ ಆಗಿರ್ಬೋದು ಅಂತ ಅನಾಹುತದಿಂದ ಬಹಳ ಮಂದಿ ಮೃತಪಟ್ಟಿರ್ಬೋದು ಅಂತ. ಇನ್ನೊಂದು ವಿಚಾರ ಅಂತ ಅಂದರೆ ಮಧುಶ್ರೀ, ಕೆಲವೊಂದು ವಿಜುವಲ್ಸ್ ಅನ್ನ ಕೂಡ ನಾವು ಇಲ್ಲಿ ಡಿಸ್ಪ್ಲೇ ಮಾಡೋದಕ್ಕಾಗಲ್ಲ, ಅಷ್ಟು ಭಯಾನಕವಾಗಿದೆ.
ಚಿಕ್ಕ ಚಿಕ್ಕ ಮಾಂಸ ತುಂಡುಗಳ ರೀತಿಯಾಗಿ ಕಂಡು ಬರ್ತಾ ಇದೆ. ದೊಡ್ಡ ದೇಹಗಳು ಹೊತ್ತಿ ಉರಿದಿರುವಂತಹ ನಂತರದಲ್ಲಿ ಅದು ಕಂಡು ಬರ್ತಾ ಇರೋದು. ಬಹಳ ದೂರ ತನಕ ಇದರ ಪಾರ್ಟ್ಸ್ಗಳು ಬಿದ್ದಿರೋದನ್ನ ನೋಡ್ತಾ ಇದ್ದೀವಿ. ನೋಡಿ, ಆ ಲಗೇಜನ್ನು ಕೂಡ ನಾವು ನೋಡ್ಬೋದಾಗಿದೆ. ಈ ಸೂಟ್ ಕೇಸು ಮತ್ತೊಂದು ಈ ರೀತಿಯಂಥ ಲಗೇಜ್ಗಳು ಅಲ್ಲಿ ನೂರಾರು ಮೀಟರ್ ದೂರ ಹೋಗಿ ಬಿದ್ದಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಬ್ಲಾಸ್ಟ್ ಆಗಿರುವಂಥ ರಭಸ ಹೇಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ ನುಡಿತಾ ಇವೆ. ಬಹಳ ದೂರ ತನಕ ಈ ರೀತಿಯಾದಂಥ ವಿಮಾನದ ಒಳಗಿದ್ದಂಥ ಲಗೇಜ್ಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸ್ಥಳೀಯರಲ್ಲಿ ಹೇಳ್ತಾ ಇದ್ರು ಕೆಲವರನ್ನ ರಕ್ಷಿಸೋ ಪ್ರಯತ್ನ ಪಟ್ವಿ ಅಂತ, ಬಟ್ ಬದುಕಿರುವಂಥ ಮಂದಿನೇ ನಮಗೆ ಕಮ್ಮಿ ಅಲ್ಲಿ ಕಾಣ್ತಾ ಇದ್ದಿದ್ದು ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ರು. ಇದೆಲ್ಲ ದುರಂತದ ಭೀಕರತೆ ಹೇಳ್ತಾ ಇದೆ.